ಸರ್ ಇದು ಗಿಲ್ಲಿ ಗೆಲುವೆ ಆದ್ರೆ ಎಲ್ಲ ಅಭಿಮಾನಿಗಳು ಗೆಲುವು ಅಂತ ಅನ್ಕೋಬೇಕು ಸರ್. ಇಷ್ಟು ಫ್ಯಾನ್ಸ್ ಫಾಲೋವರು ಇಷ್ಟು ಇದು ಯಾವ ರಾಜಕಾರಣಿಗೂ ಇಲ್ಲ. ನೀವ್ ಎಲ್ ಬೇಕಾದ್ರೂ ನೋಡಿ, ತಮಿಳ್ನಾಡಿಂದ ಹಿಡಿದು ಇಲ್ಲಿ ಗಂಟನು ಗಿಲ್ಲಿನೇ. ಎಲ್ಲಿ ನೋಡಿ ಗಿಲ್ಲಿ ಅವನೇ ಇದೆ. ಇವತ್ತು ಗಿಲ್ಲಿ ಗೆದ್ದವನೇ ಅಂದ್ರೆ ಎಲ್ಲ ಅಭಿಮಾನಿಗಳು ಎಲ್ಲರೂ ಇಡೀ ಅತಿ ವಿಶ್ವದಲ್ಲೇ ಹೈಯೆಸ್ಟ್ ಓಟ್ ತಗೊಂಡಿರೋದು ಗಿಲ್ಲಿನೇ. ಆದ್ರೆ ಜಿ ಕನ್ನಡದವರು ಕಲರ್ಸ್ ಕನ್ನಡದವರು ವೋಟಿಂಗ್ಗೆ ತೋರಿಸ್ಲಿಲ್ಲ. ಅದೊಂದು ಬೇಜಾರಾಗ್ತದೆ. ಅದ್ ಬಿಟ್ರೆ ಎಲ್ಲ ಎಲ್ಲಿ ಸರ್ ಹೇಳಿದ್ರು. ತುಂಬಾ ಖುಷಿ ಸರ್, ಹೆವಿ ಖುಷಿ. ಆದ್ರೆ ವೋಟಿಂಗ್ ಎಷ್ಟಿದೆ ಅಂತ ಹೇಳ್ಬೇಕಾಗಿತ್ತು, ಅದು ಇನ್ನೂ ಕ್ರೇಜ್ ಇರೋದು. ಅದ್ರ ಸೂಪರ್ ಆಗಿದೆ. 47 ಕೋಟಿ ಅಂದ್ರೆ ಯಾರು ಸರ್? ಫೈಟ್ ಅಂತ ಅನ್ನಿಸ್ಲಿಲ್ಲ ಸರ್. ನೋ ನೆವರ್ ಫೈಟ್ ಅಂತ ಅನ್ನಿಸ್ಲಿಲ್ಲ ಸರ್. ಆದ್ರೆ ಒಳಗಡೆ ಇದ್ದು ತುಂಬಾ ಕಾಂಪ್ಲಿಕೇಟೆಡ್ ಕೊಟ್ರು. ಆದ್ರೆ ನಮ್ಗೆ ಗಿಲ್ಲಿ ಯಾಕೂ ಬಗ್ಲಿಲ್ಲ. ಅವನು ರೈತರ ಮಗ ಸರ್. ರೈತ 100 ಜನಕ್ಕೆ ಅನ್ನ ಹಾಕ್ತಾನೆ, ಡಾಕ್ಟರ್ 1 ಜನಕ್ಕೆ ಇಂಜೆಕ್ಷನ್ ಹಾಕ್ತಾನೆ. ಅವನು ಬೇರೆಯವ್ರ ತರ ಯಾವತ್ತೂ ಸೋಲಲ್ಲ, ಮುಂದಕ್ಕೂ ಸೋಲಲ್ಲ. ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಕೊಡ್ದ, ನಾನು ದುಡ್ಡಿದ್ರು ಕುಗ್ಗಲ್ಲ, ಯಾವತ್ತು ಒಂದೇ ತರ ಇರ್ತೀನಿ ಅಂತ. ಯಾರು ಆತರ ಇಡೀ ಇಂಟ್ರೆಸ್ಟ್ ಇಲ್ಲದಿಲ್ಲ, ಯಾರು ಆತರ ಮಾತಾಡಲ್ಲ. ಇವತ್ತು ದುಡ್ಡು ಬಂದ್ರೆ ನಾಳೆ ಚೇಂಜ್ ಆಗ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಚೇಂಜ್ ಆಗಲ್ಲ. ಈ ನಂಬಿಕೆ ನಮ್ಗಿದೆ ಸರ್. ನಾಳೆ ರೋಡ್ ಶೋ ಮಾಡ್ಕೋತಾನೆ, ಚೆನ್ನಾಗಿರುತ್ತೆ ಸರ್. ತುಂಬಾ ಚೆನ್ನಾಗಿ ಸೂಪರ್ ರೆಡಿ ಇದೀವಿ. ಏನ್ ಬೇಕಾದ್ರೆ ನಮ್ಮ ಹುಡುಗರೆಲ್ಲ ಬೇಕಾದ್ರೆ ಸರ್. ಯಾರೋ ಒಬ್ರು ರೈತರು ಹೇಳಿದ್ರು ಒಂದು ಇದ್ರ ಹತ್ರ ಜಾತ್ರೆಯಲ್ಲಿ, ಇಡೀ ಕೋಟಿ 1 ರೂಪಾಯಿ ಅಂದ್ರೂ 50 ಕೋಟಿ ಆಗುತ್ತೆ, 50 ಕೋಟಿ ಓಟ್ ಆಗೈತೆ ಅಂತ. ಅದೇ ಸಾಕಲ್ವಾ ಸರ್? ರೈತರಿಗೆ ಇನ್ನೇನ್ ಬೇಕು? ಇದಕ್ಕಿಂತ ರೈತರ ಮಗನಿಗೆ ಹೆಣ್ ಕೊಡಲ್ಲ ಅಂತಿದ್ರು. ಇದು ನೋಡಿ ಹೆಣ್ ಕೊಡ್ಬೇಕು. ರೈತರ ಮಗ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ, ರೈತರ ಮಗ ಏನಾರ ಮಾಡ್ತಾನೆ ಅನ್ನೋದು ಉದ್ದೇಶ ಇಡೀ ನಮ್ ಗಿಲ್ಲಿನೇ ಸರ್. ಕರೆಕ್ಟ್. ಹಣ ಮಾತಾಡಾಯ್ತು ಅಲ್ಲಿ ಒಳಗಡೆ. ರೈತರ ಗೊತ್ತು, ಇಡೀ ಮಂಡ್ಯಕ್ಕೆ ಗೊತ್ತು, ಡೆಲ್ಲಿವರೆಗೂ ಗಿಲ್ಲಿ ಯಾರಿಗೂ ಇಲ್ಲ ಈಗ ಕ್ರೇಜ್ ಗಿಲ್ಲಿಗೆ. ನಾವು ಅವಾಗ್ಲೇ ಗೆಲ್ತಾರ, ಮನೆಗೂ ಗಿಲ್ಲಿ ಅವಾಗ್ಲೇ ಗೆಲ್ತಾನೆ ಅಂತಲೇ ಇಟ್ಕೊಂಡು ನಾವು ಅವರ ಸಂಭ್ರಮ ಮಾಡ್ಬೇಕು ಅಂತ ಇಟ್ಕೊಂಡು ನಾಳೆ ಮಳವಳ್ಳಿಯಿಂದ ಮಾಡ್ಕೊ ಬರ್ತಾ ಇದೀನಿ ಜೋರಾಗ. ಗಿಲ್ಲಿ ಅಂದ್ರೆ ಒಳ್ಳೆ ಹುಡುಗ ಸರ್, ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ. ಯಾರು ನೋಡು ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ. ಒಳ್ಳೇದಾಯ್ತದ ಬಿಡಿ, ಒಳ್ಳೇದಾಯ್ತ. ಒಳ್ಳೆ ಹುಡುಗ ಮುಂದೆ ಒಳ್ಳೇದಾಯ್ತ, ಚೆನ್ನಾಗಾಯ್ತ ಬಿಡಿ. ಚೆನ್ನಾಗ್ ಮಾಡ್ತಾನೆ ಬಿಡಿ ಸರ್, ಚೆನ್ನಾಗ್ ಮಾಡ್ತಾನೆ. ನಮ್ಗೆ ಗೆದ್ದಿ ತುಂಬಾ ಖುಷಿ ಆಯ್ತು ಸರ್. ನಾವು ಇಲ್ಲಿ ಅಜ್ಜಿ ಮನೆ ಇದು, ನಮ್ ಗೆದ್ದ ಮನೆ ತುಂಬಾ ಖುಷಿ ಆಯ್ತು. ನಾವು ಅನ್ಕೊಂಡಿದ್ದ ಗಿಲ್ಲಿ ಗೆಲ್ತಾರೆ ಅಂತ, ಹಂಗೆ ಗೆದ್ದಿದ್ದಾರೆ. ತುಂಬಾ ಖುಷಿ ಆಯ್ತು ನಮ್ಗೆ. ಇಡೀ 11 ಸೀಸನ್ ಅಲ್ಲಿ ಈ 12ನೇ ಸೀಸನ್ ಅಂದ್ರೆ ಅಲ್ಟಿಮೇಟ್ ಅಣ್ಣ ಗಿಲ್ಲಿ ಅಂತ. ಗಿಲ್ಲಿ ಮಾತಾಡಿರೋ ಮಾತು, ಅವ್ನ್ ನಡ್ಕೊಂಡಿರೋ ರೀತಿ, ಅವ್ನಿರೋ ಮರ್ಯಾದೆ, ಅಲ್ಲಿರೋ ಸ್ಪರ್ಧಿಗಳು ಕೊಟ್ಟಿರೋ ಮರ್ಯಾದೆ ಯಾವ ಸೀಸನ್ ಅಲ್ಲೂ ಕೊಟ್ಟಿಲ್ಲ ಅಣ್ಣ. ಯಾವ ವ್ಯಕ್ತಿ ಆದ್ರೂ ಕೊಟ್ಟಿರ್ಲಿಲ್ಲ. ಅವ್ನು ಯಾರ ಹತ್ರ ಯಾವ ವ್ಯಕ್ತಿ ಹತ್ರ ಬೆಲೆ ಉಳಿಸ್ಕೊಬೇಕೋ ಆ ವ್ಯಕ್ತಿ ಹತ್ರ ಆ ಬೆಲೆ ಉಳಿಸ್ಕೊಂಡಿದ್ದಾನ. ಆ ಬೆಲೆ ಎಷ್ಟು ಕೊಡ್ಬೇಕೋ ಅವ್ರಿಗೆ ಆ ಬೆಲೆ ಕೊಟ್ಟಿದ್ದಾರಣ್ಣ. ನಮ್ ಗಿಲ್ಲಿ ನಮ್ ರೈತನ ಮಗ. ಅವರು ಆ ಬೆಲೆ ಏನ್ ಉಳಿಸ್ಕೊಂಡಿದಾನ ಆ ಬೆಲೆ ಉಳಿಸ್ಕೊಂಡಿದಾರಣ್ಣ. ಗೆದ್ದವ್ರೆ ಅಂತ ನಾವು ಭರವಸೆ ಇಕ್ಕಿದ್ವಿ, ಇವಾಗ್ಲೂ ಗೆದ್ದಿದಾರ. ಆ ಪ್ರೀತಿ ವಿಶ್ವಾಸ ಬೆಲೆ ನಾಳೆ ಬೆಳಗ್ಗೆಗೆ ಅವ್ರನ್ನ ನೋಡ್ತಿರೋಣ ಸರ್. ದಡ್ಪುರದಲ್ಲಿ ಒಬ್ಬ ಬಡವರ ರೈತರ ಮಗನಾಗಿ ಹುಟ್ಟಿ ಕುರಿ ಮೇಯಿಸ್ಕೊಂಡಿದ್ದವನು ಇವತ್ತು ಇಷ್ಟೊಂದು ಗ್ರೇಟ್ ಆಗಿ ಬಂದು ಗೆದ್ದವನ ಓಟಲ್ಲಿ ಅಂತಂದ್ರೆ ಅವ್ರ ಗ್ರೇಟ್ ಹೆಂಗಿದೆ ಸರ್. ಒಬ್ಬ MP ಗಿಂತ ಪವರ್ ಆಯ್ತಲ್ಲ ಸರ್ ಅವ್ರದ್ದು. ಇಷ್ಟೊಂದು ಗೆದ್ದಿ ನಾಳೆ ನಮ್ಮೂರಿಗೆ ಸೆಲೆಬ್ರಿಟಿಯಾಗಿ ಬರ್ತಾ ಇದ್ದಾರೆ. ಮಳವಳ್ಳಿಯಿಂದ ಅವ್ರ ಸಂಭ್ರಮ ನೋಡ್ಕೊಳ್ಳಿ ನಾಳೆ ನೀವು ಲೈವಲ್ಲಿ. ಅಷ್ಟು ಎಲ್ಲ ಫುಲ್ ಸೆಲೆಬ್ರಿಟಿ ರೆಡಿ ಆಗಿದೆ ಸರ್. ಫುಲ್ ಡ್ಯಾನ್ಸ್ ಸೆಲೆಬ್ರೇಷನ್ ಫುಲ್ ರೆಡಿ ಆಗಿದ್ದಾರೆ. ನಾಳೆ ದಂಡಮಾರಮ್ಮನ ದೇವಸ್ಥಾನದಿಂದ ಫುಲ್ ಮಳವಳ್ಳಿ ಮೆರವಣಿಗೆ ಆಗಿ ನಮ್ಮ ರೋಡಲ್ಲಿ, ಸುಲ್ತಾನ್ ರೋಡಲ್ಲಿ ದಡ್ಪುರ ಕಂಟ ಮೆರವಣಿಗೆ ಇದೆ ಸರ್. ಪ್ರಭಾಕರ್ ಅಂತ ಸರ್.